ಚಿಕ್ಕಮಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಉಪಟಳ ಹೆಚ್ಚಾಗ್ಬಿಟ್ಟಿದೆ. ಒಂದೇ ತಿಂಗಳಲ್ಲಿ 1011 ಜನರಿಗೆ ನಾಯಿ ಕಚ್ಚಿದೆ. ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಆತಂಕ ಹೆಚ್ಚಾಗ್ತಾ ಇದೆ. ಅಲ್ಲಿನ ಜನತೆ ಭಯ ಭೀತಿಯಿಂದಲೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಮಗಳೂರಿನಲ್ಲಿ ಒಂದೇ ತಿಂಗಳಲ್ಲಿ 1011 ಜನಕ್ಕೆ ನಾಯಿ ಕಡಿತವಾಗಿದೆ. ಚಿಕ್ಕಮಗಳೂರಿನಲ್ಲಿ 112, ಕಡೂರಿನಲ್ಲಿ 183, ತರೀಕೆರೆಯಲ್ಲಿ 179, ಮೂಡಿಗೆರೆಯಲ್ಲಿ 194, ಕೊಪ್ಪದಲ್ಲಿ 218 ಹಾಗೂ ಎನ್ಆರ್ಪುರದಲ್ಲಿ 48 ಜನರಿಗೆ, ಶೃಂಗೇರಿ ತಾಲೂಕಿನಲ್ಲಿ 78 ಜನರಿಗೆ ನಾಯಿ ಕಡಿದಂತಹ ಪ್ರಕರಣ ದಾಖಲಾಗಿದೆ. ಜನವರಿ 1ರಿಂದ 29ನೇವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ 1011 ಜನರಿಗೆ ನಾಯಿ ಕಚ್ಚಿದೆ ಅಂದ್ರೆ ಅದು ತಮಾಷೆ ವಿಚಾರ ಅಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಬೀಳುತ್ತೆ. ಜೊತೆಗೆ ಒಂದಷ್ಟು ಏನಾದರೂ ಈ ಅತಿಯಾಗಿ ರೇಬಿಸ್ಗೆ ಒಳಗಾಗಿ ಸಾವಿನ ಪ್ರಕರಣಗಳು ಹೆಚ್ಚಾದ್ರೆ ಏನ್ ಮಾಡ್ತೀರಿ? ಆ ನಂತರದಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತಿರೋ ಗೊತ್ತಿಲ್ಲ. ಸದ್ಯಕ್ಕೆ ಇದೇ ಪ್ರಕರಣ ಬಹಳಷ್ಟು ಹೆಚ್ಚಾಗಿದೆ. ಒಂದ್ ಕಡೆ ಬೆಳಗಾವಿಯಲ್ಲಿ ನೋಡ್ಬೋದು, ಒಂದ್ ಕಡೆ ಬೆಂಗಳೂರಲ್ಲಿ ನೋಡ್ಬೋದು, ಮತ್ತೊಂದು ಕಡೆ ಈಗ ಚಿಕ್ಕಮಗಳೂರಿನಲ್ಲಿ ಗೊತ್ತಾಗ್ತಾ ಇರೋದು ಒಂದೇ ತಿಂಗಳಲ್ಲಿ, ಒಂದು ತಿಂಗಳು ಕಂಪ್ಲೀಟ್ ಆಗಿಲ್ಲ ಬಿಡಿ, ಒಂದೇ ತಿಂಗಳ ಒಳಗೇನೆ 1011 ಜನರಿಗೆ ನಾಯಿ ಕಡಿತ ಆಗಿರೋದು ನಿಜಕ್ಕೂ ಒಂದು ಕಡೆ ಅಲ್ಲಿನ ಎಷ್ಟರ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ 1011 ಜನ ಚಿಕಿತ್ಸೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಕಾಶ್. ಅತಿ ದೊಡ್ಡ ಸಂಖ್ಯೆ, ಕಡಿಮೆ ಸಂಖ್ಯೆ ಏನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು? ಒಂದ್ ಕಡೆ ನಾಯಿ ಹಿಡಿಯುವಂತ ಪ್ರಯತ್ನಗಳಾಗ್ತಾ ಇಲ್ವಾ? ಇಷ್ಟರ ಮಟ್ಟಿಗೆ ಕೇಸ್ ದಾಖಲಾದ್ರೂ ಸುಮ್ಮನಿರೋದು ಯಾಕೆ? ಕಾಫಿನಾಡಿನಲ್ಲಿ ಹೆಚ್ಚಾಯ್ತು ಬೀದಿ ನಾಯಿಗಳ ಕಾಟ ಎಂಬುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಸುಮಾರು ಒಂದೇ ತಿಂಗಳ ಅವಧಿಯಲ್ಲಿ 1011 ಜನರಿಗೆ ನಾಯಿ ಕಡಿತ ಆಗಿದೆ. ದಿನೇ ದಿನಕ್ಕೆ ಹೆಚ್ಚುತ್ತಿರುವಂತಹ ಬೀದಿ ನಾಯಿಗಳ ಆತಂಕ ಕೂಡ ಈಗಾಗಲೇ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಜೊತೆಗೆ ಚಿಕ್ಕಮಗಳೂರು ಏನು ನಗರಸಭೆ ಏನಿದೆ, ಚಿಕ್ಕಮಗಳೂರು ನಗರಸಭೆ ವಿರುದ್ಧ ಸಾಕಷ್ಟು ಕಿಡಿಕಾರ್ತಾ ಇರುವಂತದ್ದು ಅಲ್ಲಿನ ಸ್ಥಳೀಯರು ಮತ್ತೆ ಸಾರ್ವಜನಿಕರು. ಅಂದ್ರೆ ಚಿಕ್ಕಮಗಳೂರು ನಗರದಲ್ಲಿ 6,000ಕ್ಕೂ ಅಧಿಕ ಬೀದಿ ನಾಯಿಗಳು ಕೂಡ ಇದ್ದಾವೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಯಾವೆಲ್ಲ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇಲ್ಲಿಯವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 1011 ಜನರು ಬೀದಿ ನಾಯಿಗಳ ಹಾವಳಿಗೆ ದಾಳಿಯಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಅಮೃತ. ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ.